ಇದನ್ನ ಒಂದು ಮೂಢನಂಬಿಕೆ ಕೂಡ ಇದೆ. ನಾವು ಇದನ್ನ ಹಾವಿನ ಹುತ್ತ ಅಂತ ಕರಿತೀವಿ. ಬಟ್ ಹಾವು ಕೈಯಲ್ಲಿ ಈ ಥರ ಎಲ್ಲ ಏನು ಕಟ್ಟಲಿಕ್ಕೆ ಆಗಲ್ಲ. ಓಕೆ, ಇದನ್ನ ಕಟ್ಟೋದು ಬಂದು ಗೆದ್ದುಲು, ಟರ್ಮೈಟ್ಸ್. ಸೊ ಈ ಟರ್ಮೈಟ್ಸ್ ಏನು ಮಾಡುತ್ತೆ ಅಂತ ಅಂದರೆ ವೀಕ್ ಝೋನ್, ಇವಾಗ ನೆಲದಲ್ಲಿ ಅಥವಾ ಭೂಮಿನಲ್ಲಿ ಒಂದು ವೀಕ್ ಝೋನ್ ಇತ್ತು ಅಂತ ಅಂದರೆ ಅಲ್ಲಿಂದ ಮಣ್ಣು ತೆಗೆಯೋದು ಈಸಿ ಅಂತ ಹೇಳಿ ಆ ಜಾಗನ ಐಡೆಂಟಿಫೈ ಮಾಡಿ ಅಲ್ಲಿಂದ ಮಣ್ಣನ್ನು ತೆಗೆದು ಈ ಥರ ಒಂದು ಕೋಟೆ ರೀತಿ ಕಟ್ಟುತ್ತೆ. ಇವಾಗ ಇದರ ಹೈಟು ಸುಮಾರು ಒಂದು 5.5, 5.6, 5.7 ಫೀಟ್ ಇದೆ ಅಂತ ಅಂದರೆ ಇದರ ಎಕ್ಸಾಕ್ಟ್ ಹೈಟು ಅದರ ಡಬಲ್ ಇರುತ್ತೆ. ನೀವು ಮೇಲ್ಗಡೆ ಏನು ನೋಡ್ತಾ ಇದ್ದೀರಾ ಅದೇ ಮಿರರ್ ಥರ ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಇರುತ್ತೆ. ಓಕೆ, ಸೊ ಆ ಅಂಡರ್ಗ್ರೌಂಡಲ್ಲಿ ಏನಿರುತ್ತೆ ಒಂದು ಹಳ್ಳ ಥರ ಇರುತ್ತೆ. ಅದರ ಒಳಗಡೆ ಮಾತ್ರನೇ ಇವರ ಸಂತತಿನ ನೀವು ಕಾಣೋದು. ಮೇಲ್ಗಡೆ ಇಷ್ಟು ಭಾಗದಲ್ಲಿ ನೀವು ಯೂಸಲಿ ಅದ್ರ ಸಂತತಿ ನೋಡಲ್ಲ. ಇದು ಜಸ್ಟ್ ಒಂದು ಕೋಟೆ ರೀತಿ ಮಾತ್ರ. ಸೊ ಒಂದು ಟರ್ಮೈಟು ಇಡೀ ಕಾಡಿಗೆ ಅಂತೀವಿ ಅಂದರೆ ಬರೀ ತಾನು ಬದುಕೋದಲ್ಲದೆ ಇಡೀ ಕಾಡನ್ನ ಬದುಕಿಸೋ ಅಂತ ಒನ್ ಆಫ್ ದ ಜೀವಿ ಅಂದರೆ ಅದು ಟರ್ಮೈಟ್ಸ್. ಅದು ಏನಕ್ಕೆ ಅಂತ ಅಂದರೆ ಒಂದು ದಿನದಲ್ಲಿ 1.5 ಲಕ್ಷ ಮೊಟ್ಟೆ ಇಡುತ್ತೆ. 1.5 ಲಕ್ಷ ಒಂದು ದಿನಕ್ಕೆ. ಕ್ವೀನ್ ಆಗಿರೋ ಸೇಮ್ ಇದು ಹನಿಬಿ ಫ್ಯಾಮಿಲಿ ಥರ ಒಂದು ರಾಣಿ ಇರುತ್ತೆ, ಸುತ್ತ ಸೋಲ್ಜರ್ಸ್ ಇರುತ್ತೆ, ರಾಜನೂ ಇರುತ್ತೆ ಒಳಗೆ. ಬಟ್ ರಾಣಿ ವಿಲ್ ಬಿ ಕಂಟ್ರೋಲಿಂಗ್ ದ ಹೋಲ್ ಥಿಂಗ್. ಒಂದು ದಿನಕ್ಕೆ 1.5 ಲಕ್ಷ ಮೊಟ್ಟೆ ಇದ್ದರೆ ಅವ್ರೆಲ್ಲರೂ ಕೂಡ ಬದುಕಲ್ಲ. ಸೊ ಟರ್ಮೈಟ್ಸ್ನ ಒನ್ ಆಫ್ ದ ಮೋಸ್ಟ್ ಟೇಸ್ಟಿಯೆಸ್ಟ್ ಇನ್ಸೆಕ್ಟ್ಸ್ ಅಂತ ಕೂಡ ಕರೀತಾರೆ. ಒನ್ ಆಫ್ ದ ಮೋಸ್ಟ್ ವಾಂಟೆಡ್ ಇನ್ಸೆಕ್ಟ್ಸ್ ಅಂತ ಕೂಡ ಕರಿತೀವಿ ನಾವು. ಸೊ ಬೇರೆ 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 ಜೀವಿಗಳಿಗೆ ಆಹಾರ ಆಗಿ ಹೋಗುತ್ತೆ. ಮತ್ತು ಅಂತಹ ಕಾಲದಲ್ಲಿ ನಮಗೆ ಒಂದು ಗಾದೆ ಇತ್ತು, ಯಾರಾದರೂ ಏನಾದರೂ ತೋಟದಲ್ಲಿ ಬಾವಿ ಅಗಿಬೇಕು ಅಂತ ಇದ್ದರೆ ಎಲ್ಲಿ ಉತ್ತಾ ಇದೆ ಅಲ್ಲೋಗಿ ಅವು ಅದನ್ನು ಉತ್ತಾ ನೋಡಿ ಅಲ್ಲಿ ಬಾವಿ ಅಗಿರಿ ಅಂತ ಹೇಳ್ತಾರೆ. ಇವಾಗಲೂ ನೀವು ಎಷ್ಟೇ ಸೈಂಟಿಫಿಕಲ್ ವೇ ಆಗಿ ತೊಗೊಂಬಂದು ಬೋರ್ವೆಲ್ಗೆ ಪಾಯಿಂಟ್ ನಾವು ಹುಡುಕ್ತೀವಿ ಅಂತ ಅಂದರೆ ಇನ್ ದಿ ಎಂಡ್ ಅದು ಬಂದ್ಬಿಟ್ಟು ಎಲ್ಲ ಒಂದು ಕಡೆ ಹುಡ್ತಾ ಇರೋ ಜಾಗದಲ್ಲಿ ಸೇರುತ್ತೆ. ಸೊ ಹುಡ್ತಾ ಇರೋ ಜಾಗದಲ್ಲಿ ಏನಾಗುತ್ತೆ ಅಂತ ಅಂದರೆ ಒಂದು ನಾನು ಹೇಳ್ದಂಗೆ ಅಂಡರ್ಗ್ರೌಂಡಲ್ಲಿ ಇದೇ ಇಷ್ಟುದ್ದ ಜಾಗ ಇರುತ್ತೆ. ಸೊ ಆಲ್ರೆಡಿ ಒಂದು ಪಿಟ್ಟನ್ನು ಕೊರೆದಿಟ್ಟಿರುತ್ತೆ. ಮಳೆ ಜಾಸ್ತಿ ಬಂದಾಗ ತನ್ನ ಮನೆಗೆ ಫ್ಲಡ್ಸ್ ಆಗಬಾರ್ದು. ಸೊ ನೀರಿದ್ರೆ ಫ್ಲಡ್ಸ್ ಆಗುತ್ತಲ್ವಾ. ಸೊ ಏನು ಮಾಡುತ್ತೆ ಅಂತ ಅಂದರೆ ಅದಿರೋ ಜಾಗದಲ್ಲಿ ಇಲ್ಲಿಂದ ಕೆಳಗಡೆ ತನ್ನ ಮನೆಯ ಹೊರಗಡೆ ಒಂದು ಪೈಪ್ ಲೈನ್ ಥರ ಒಂದು ಚಾನೆಲ್ ಬಿಟ್ಟಿರುತ್ತೆ. ಸೊ ಡೈರೆಕ್ಟಾಗಿ ಭೂಮಿಯಿಂದ ಒಳಗಡೆ 6 ಅಡಿ ನೀರನ್ನ ಕಳಿಸುತ್ತೆ. ಮತ್ತು ಇಲ್ಲಿಂದ ಬೀಳೋ ನೀರು ಕೂಡ ಒಂದೇ ಸಲ ಫಾಸ್ಟಾಗಿ ಕೆಳಗೆ ಇಳಿಯೋದಿಲ್ಲ. ಈ ಎಲ್ಲ ರೆಜ್ಜರ್ಸು ಫ್ಯಾಕ್ಚರ್ಸ್ನ ದಾಟ್ಕೊಂಡು ಹೋಗಬೇಕು. ಇದು ಮಣ್ಣಾಗಿರೋದ್ರಿಂದ ಬರ್ತಾ ಇರೋವಂಥ ನೀರಲ್ಲಿ ಏನಾದರೂ ಪೊಲ್ಯೂಷನ್ ಇತ್ತು ಅಂತ ಅಂದರೆ ಅದನ್ನು ಕೂಡ ಇದು ಹೀರ್ಕೊಳ್ಳುತ್ತೆ. ಮತ್ತು ಅದೇ ಫ್ಯಾಕ್ಚರ್ಸಿಂದ ನೀರು ಇಳಿದು ಮತ್ತೆ ಅದೇ ಚಾನಲಲ್ಲಿ ಇಳಿದು ಡೈರೆಕ್ಟಾಗಿ ನೀರು ಹೋಗುತ್ತೆ. ಸೊ ಬೇರೆ ಎಲ್ಲ ಕಡೆ ಕಂಪೇರ್ ಮಾಡಿದ್ರು ಹುತ್ತದಿರೋವಂಥ ಜಾಗದಲ್ಲಿ ಸುತ್ತಮುತ್ತ ಜಾಗದಲ್ಲಿ ನೀರಿನ ಅಂಶ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಇದನ್ನೇ ನಮ್ಮ ಮನೆಗಳಲ್ಲಿ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಮಾಡ್ತೀವಿ. ಇದು ನ್ಯಾಚುರಲ್ ಆಗಿ ಕಾಡಿಗೆ ಮಾಡಿಕೊಡುತ್ತೆ. ಸೊ ಒಂದು ಸಲ ಇದ್ರ ಸಂತತಿ ಏನಾದರೂ ಖಾಲಿ ಆಯಿತು, ಇವಾಗ ನೆಕ್ಸ್ಟ್ ಯಾವುದು ರಾಣಿ ಇಲ್ಲ ಇದನ್ನು ಟೇಕ್ ಓವರ್ ಮಾಡೋದಕ್ಕೆ ಅಂತ ಅಂದಾಗ ಅದು ಖಾಲಿ ಮನೆ ಆಗುತ್ತೆ. ಆ ಖಾಲಿ ಮನೇನ ನೆಕ್ಸ್ಟು ಕಟ್ಲಿಕ್ಕೆ ಯಾರೂ ಇಲ್ಲ, ಪ್ರೊಟೆಕ್ಷನ್ ಮಾಡೋಕ್ಕೆ ಯಾರೂ ಇಲ್ಲ. ಸೊ ಸೂರ್ಯನ ಕಿರಣಗಳು ಬೀಳುತ್ತೆ, ಕ್ರ್ಯಾಕ್ಸ್ ಆಗುತ್ತೆ, ಬೇರೆ ಬೇರೆ ಜೀವಿಗಳು ಬರುತ್ತೆ, ಓಪನ್ ಆಗುತ್ತೆ. ಅದಾದಮೇಲೆ ಬೇರೆ ಬೇರೆ ಜೀವಿಗಳು ಬಂದು ಸೇರ್ಕೊಳ್ಳುತ್ತೆ. ಇದರಲ್ಲಿ ಬರೀ ಹಾವು ಬಂದು ಸೇರ್ಕೊಳ್ಳುತ್ತೆ ಅಂತ ಇಲ್ಲ. ಇದರಲ್ಲಿ ಹಾವು ಇರುತ್ತೆ, ಹಲ್ಲಿ ಇರುತ್ತೆ, ಇಲಿ ಇರುತ್ತೆ, ಮೊಲ ಇರುತ್ತೆ, ಮುಂಗ್ಸಿ ಇರುತ್ತೆ, ಉಡ ಇರುತ್ತೆ, ಯಾರು ಬೇಕಿದ್ರೂ ಬರ್ಬೋದು. ಸೊ ನೀವೆಲ್ಲ ಮಡಿಕೆನಲ್ಲಿ ನೀರು ಕುಡಿತಿದ್ದೀರಾ ಯಾವತ್ತಾದರೂ? ಓಕೆ, ಮಡಿಕೆನಲ್ಲಿ ಯಾಕೆ ಕುಡಿತೀವಿ ನಾವು ನೀರನ್ನ? ತಣ್ಣಗಿರುತ್ತೆ ಅಂತ. ಸೊ ಇದು ಕೂಡ ಸೇಮ್ ಕಾನ್ಸೆಪ್ಟ್. ಒಂದು ಮಡಿಕೆ ಹೇಗಿರುತ್ತೆ ಅದೇ ರೀತಿನೇ ಇರುತ್ತೆ ಇದು. ಮುಂದೆ ಎಲ್ಲಾದರೂ ಸಿಕ್ಕಿದಾಗ ನೀವು ಬೇಕಿದ್ರೆ ಟಚ್ ಮಾಡಿ ಕೂಡ ನೋಡ್ಬೋದು ಎಷ್ಟು ತಣ್ಣಗಿರುತ್ತೆ ಅಂತ ಹೇಳಿ. ಸೊ ಸಮ್ಮರ್ಸಲ್ಲಿ ಯಾರಿಗಾದ್ರೂ ತಣ್ಣಗಿರೋ ಜಾಗ ಬೇಕು ಅಂತ ಅನ್ಸಿದ್ರೆ ಅಂದರೆ ಇಕೋಸಿಸ್ಟಮಲ್ಲಿ ಆ ಜೀವಿಗಳೆಲ್ಲ ಬಂದು ಈ ಟರ್ಮೈಟ್ ಮೌಂಟ್ ಒಳಗಡೆ ಕೂತ್ಕೊಂಡು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಆಮೇಲೆ ಅದರಿಂದ ಎದ್ದೋಗುತ್ತೆ. ಬಟ್ ಇದು ನಂದೇ ಮನೆ ಅಂತ ಯಾರೂ ಹೇಳ್ಕೊಳಕ್ಕಾಗಲ್ಲ. ಹಾವು ಕೂಡ ಇದು ನನ್ನ ಜಾಗ ಅಂತ ಹೇಳ್ಕೊಳಕ್ಕಾಗಲ್ಲ. ಟರ್ಮೈಟ್ಸ್ ಇರೋವರೆಗೂ ಯಾರೂ ಬರೋಕ್ಕಾಗಲ್ಲ. ಟರ್ಮೈಟ್ಸ್ ಹೋದ್ಮೇಲೆ ಅದನ್ನ ಯಾರು ಬೇಕಾದರೂ ಉಪಯೋಗಿಸ್ಬೋದು. ಅದು ಇನ್ನೊಂದು, ಇವಾಗ ಹುತ್ತದಲ್ಲಿ ಅವ್ರು ಹೇಳಿದ್ರು ತಣ್ಣಗಿರುತ್ತೆ ಏನಂತ ಕಾರಣ. ಅದು ಇರೋದು ಸೈನ್ಸ್ ಏನಿದೆ ಅಂತ ಹೇಳಿದ್ರೆ, ಒಂದು ಸರ್ಫೇಸ್ ಇಸ್ ನಾಟ್ ಪ್ಯೂರ್ಲಿ ಸಾಲಿಡ್, ಡೆನ್ಸ್ ಆಗಿ ಸಾಲಿಡ್ ಆಗಿಲ್ಲ. ಇಟ್ ಈಸ್ ಕೈಂಡ್ ಆಫ್ ಪೋರಸಿಡಿಟಿ ಇರುತ್ತೆ. ಇವನ್ ನಮ್ಮ ಮಡಕೆನಲ್ಲೂ ಅಷ್ಟೇ ಪೋರಸ್ ಆಗಿರುತ್ತೆ. ಆ ಪೋರಸಲ್ಲಿ ಏನಾಗುತ್ತೆ, ನೀರನ್ನ ರೆಸಿಸ್ಟ್ ಮಾಡುತ್ತೆ, ನೀರನ್ನ ಅದು ಇನ್ಫಿಲ್ಟ್ ಮಾಡಲ್ಲ. ಬಟ್ ಅಂದರೆ ಅಂದ್ರೂ ಕೂಡ ಮಡಿಕೆ ಭಾಗ ಎಲ್ಲ ನಿಮಗೆ ಒದ್ದೆ ಇರುತ್ತೆ. ಬಟ್ ಇಲ್ಲೂ ಕೂಡ ಏರ್ ವಿತ್ ವಾಟರ್ ಎರಡದು ಇಂಟ್ರಾಕ್ಟ್ ಆದಾಗ ನಮಗೆ ತಂಪು ಬರುತ್ತೆ. ನಿಮ್ಗೆ ಎ ಸಿ ಗಿಸಿ ನೋಡಿರ್ತೀರ, ಏರ್ ಕೂಲರ್ ನೋಡಿರ್ತೀರ, ಇಟ್ ಈಸ್ ಸಿಮಿಲರ್ ಟು ದಟ್. ಆ ಒಂದು ಇದರಲ್ಲಿ ಭಾಳ ಸಹಾಯಕ. ಅಂದರೆ ನೇಚರ್ ಈಸ್ ಕ್ರಿಯೇಟೆಡ್ ಆ್ಯಂಡ್ ವಿ ಫಾಲೋಡ್ ಇಟ್ ಅಷ್ಟೇ. This is Nataraj sir, he is an architect. So he knows very well about all this. ಇದು ಆಕ್ಟಿವ್ ಅಂತ ಏನಕ್ಕೆ ಅಂದರೆ ನಿಮಗೆ ಯಾವುದೇ ಹೋಲ್ಸ್ ಕಾಣಲ್ಲ ಮೇಲೆ. ಸೊ ಹಂಗಿದ್ರೆ ಇದ್ರ ಒಳಗಡೆ ಇನ್ನ ಫ್ಯಾಮಿಲೀಸ್ ಇದೆ. ಸೊ
ಸೊ ಸೋಲ್ಜರ್ಸ್ ಇವಾಗ ಹೇಗೆ ಹನಿಬೀಸ್ನಲ್ಲಿ ಸೋಲ್ಜರ್ಸ್ ವರ್ಕರ್ಸು ಅಂತ ಬೇರೆ ಬೇರೆ ಒಂದು ಇದಿರುತ್ತೆ, ಗ್ರೂಪ್ಸ್ ಇರುತ್ತೆ, ಅದೇ ರೀತಿ ಇವುಗಳು ಕೂಡ ಇರುತ್ತೆ. ಸೊ ಸೋಲ್ಜರ್ಸ್ ವರ್ಕರ್ಸ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ, ಅದಕ್ಕೆ ಯಾವುದೇ ಹೋಲ್ಸ್ ಓಪನಿಂಗ್ಸ್ ಆಗಲಿಲ್ಲ. ಬೈ ಚಾನ್ಸ್ ಇವತ್ತು ಯಾರಾದರೂ ಬೈ ಮಿಸ್ಟೇಕ್ ಆಗಿ ಇದನ್ನ ಹೊಡೆದ್ರು ಅಥವಾ ಹೊಡೆದಾಕ್ಬಿಟ್ಟು ಹೋಗ್ಬಿಟ್ರು ಅದು ಓಪನ್ ಆಯಿತು ಅಂತ ಅಂದರೆ ಸೊ ಎಲ್ಲ ಸೋಲ್ಜರ್ಸು ಬಂದು ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಅದನ್ನು ವಾಪಸ್ ಕಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಅದು ಪ್ರೊಟೆಕ್ಷನ್ ಆಗಿ ಹಾಗೇ ಇರುತ್ತೆ. ಅದು ಇಲ್ಲ ಅಂತ ಅಂದರೆ ಅದು ಓಪನಿಂಗ್ ಆಗಿ ಹೋಲ್ಸ್ ಆಗಿ ಎಲ್ಲ ನೀವು ನೋಡಬಹುದು. ಸರ್ ಹಂಗಾದ್ರೆ ಇಷ್ಟೊತ್ತು ನಾವು ನೋಡ್ಕೊ ಬಂದ್ವಿ 1.5 ತಾಸಲ್ಲಿ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ನಾವು ಪ್ರತಿ ವೀಕು ಬರಬೇಕು ಅಂತ ಅಂದರೆ ನೇಚರ್ ವಾಕಿಂಗ್ ಏನು ಮಾಡಬೇಕು? ಇವತ್ತೇ ಎದ್ದು ಬಂದಂಗೆ ಬೆಳಗಿನ ಜಾವ ಎದ್ದು ಬನ್ನಿ, ನಿಮ್ಮ ಒಂದು ಸ್ವಲ್ಪ ಟೈಮ್ ಕೊಡಿ. ಸೊ ಇದು ಜಸ್ಟ್ ನೀವು ಬರೀ ನೋಡ್ತಾ ಇರೋದು ಒಂದು 5% ಇಲ್ಲ. ಓಕೆ, ಇದು ಜಸ್ಟ್ ಒಂದು ಸಣ್ಣ ಪುಟ ಕಾಡು ನೀವು ನೋಡಿರೋದು. ಇದು 8ನೇ ಭಾಗದ ಬಯೋ ಪಾರ್ಕ್. ಇದು ಈ ಥರ 16 ಭಾಗ ಇದೆ. ಸೊ ಪ್ರತಿ ವೀಕು ಬಂದ್ವಿ ಅಂತ ಅಂದರೆ ಬೇರೆ 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 ಭಾಗಕ್ಕೆ ಹೋಗಿ ಸೊ ಕಂಪ್ಲೀಟ್ ಕಾಡು ಏನಿದೆ, ಹೇಗಿದೆ, ಹೆಂಗಿದೆ ಅನ್ನೋದನ್ನ ಇದರಲ್ಲಿ ಇರ್ತಕ್ಕಂಥ ಆಕ್ಟಿವಿಟೀಸು ಏನೇನು ಆಗ್ತಾ ಇದೆ ಗೊತ್ತಾಗಬೇಕು ಅಂತಂದರೆ ಏನಾದರೂ ಗ್ರೂಪ್ ಇದೆಯಾ ಜಾಯಿನ್ ಆಗಲಿಕ್ಕೆ? ಏನು ಮಾಡಬೇಕು? ಈ ಥರ ID ಕಾರ್ಡ್ಸಲ್ಲಿ ನಿಮಗೆ ಒಂದು QR ಕೋಡ್ ಇದೆ. ಸೊ ದಯವಿಟ್ಟು ಜಾಯ್ನ್ ಆಗಿ. ಸೊ ಒಂದು ವಾಟ್ಸಪ್ ಗ್ರೂಪ್ ಇದೆ, ಮತ್ತು ಇದನ್ನು ಏನಕ್ಕೆ ಮಾಡ್ತಿದ್ದೀವಿ ಅಂತ ಹೇಳಲಿಕ್ಕೆ ಕೂಡ ನಿಮಗೆ ಒಂದು ಲಿಂಕ್ ಇದೆ. ಇದೆರಡು ನೋಡಿದ್ರೆ ನಿಮಗೆ ಈಸಿ ಐಡಿಯಾ ಬರುತ್ತೆ. ಗ್ರೂಪಲ್ಲಿ ಬಂದು ನೀವೇನಾದರೂ ಜಾಯ್ನ್ ಆದರೆ ಇಲ್ಲಿ ನಡೀತಿರೋಂಥ ರೆಗ್ಯುಲರ್ ಆ್ಯಕ್ಟಿವಿಟೀಸ್ಗೆ ನಿಮಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಬಿಫೋರ್ ಗೋಯಿಂಗ್ ಟು ಹೋಮ್ ಪ್ಲೀಸ್ ಜಾಯಿನ್ ಆಲ್ ಆಫ್ ದೆಮ್ ಟು ದಿಸ್ ಗ್ರೂಪ್ ಆ್ಯಂಡ್ ಗೆಟ್ ಸೈನ್ ಎ ಸಿಗ್ನೇಚರ್. ಅದು ನೇಚರ್ ಇಂಜಿನಿಯರಿಂಗ್ ಏನಂದ್ರೆ ನೀವು ನೋಡಿದ್ರೆ ಒಂದು ಎಕ್ವಿಪ್ಮೆಂಟು